ನೀವು ಒಂದು 10 ಕಾರ್ಖಾನೆ ಮಾಡ್ಬೋದಾಗಿತ್ತಲ್ಲ ಈ ರಾಜ್ಯದಾಗ. ನನ್ನ ತಾಕತ್ ಕೇಳೋರು 10 ಕಾರ್ಖಾನೆ ಖರೀದಿ ಮಾಡ್ಬೋದು. ಎಲ್ಲೆಲ್ಲೋ ಆಸ್ತಿ ಮಾಡ್ರಿ. ಎಲ್ಲಿ ದುಬೈದಲ್ಲಿ ಮಾರಿಷಸ್ನಲ್ಲಿ ಆಸ್ತಿ ಮಾಡಿರಿ. ನಿಮ್ಮ ರೈತರ ಬಗ್ಗೆ ಇಟ್ಟು ಕಾಳಜಿ ಇತ್ತಂದ್ರೆ 10 ಸಕ್ಕರೆ ಕಾರ್ಖಾನೆ ಮಾಡಿ ಒಂದು 3,500 4,000 ಕೊಡ್ರಿ. ಯಾರೋ ಕಾರ್ಖಾನೆಗಳು ನೋಡ್ರಿ ಪಾಪ ಎಷ್ಟೋ ಮಂದಿ ಇಲ್ಲಿ ಕಾರ್ಖಾನೆಯವ್ರು ಅದಾರ. ಇಲ್ಲಿ ಗುಡ್ಗುಂಟಿ ಅವ್ರು ಕೂತಾರ, ಅಲ್ಲಿ ಲಕ್ಷ್ಮಣ ಸವದಿ ಅವ್ರು ಕೂತಾರ, ಸತೀಶ್ ಜಾರಕಿಹೊಳಿ ಅವ್ರು ಎಲ್ಲೋ ಹೊರಗೆ ಹೋಗ್ಯಾರ, ರಮೇಶ್ ಜಾರಕಿಹೊಳಿ ಅವ್ರು ಇಲ್ಲ, ಇಲ್ಲಿ ನನ್ನ ಮಗಳೇ ಕೂತಾರ. ದ ಗ್ರೇಟ್ 226ನೇ ಇದು ರೀ ಸೀಟ್ ನಂಬರ್ದವ್ರು. ಇನ್ನೆಷ್ಟು ಹೊತ್ತಿದೆ ಅಧ್ಯಕ್ಷರೇ? ಇನ್ನು ಮುಗಿದ್ರೆ 5 ನಿಮಿಷ ಅಧ್ಯಕ್ಷ. ಅದ್ದಾಗ ಅಧ್ಯಕ್ಷರೇ ನಾ ಹೇಳ್ತೀನಿ, ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ. ಇಲ್ಲಿ ನಮ್ಮ KJ ಜಾರ್ಜ್ ಅವ್ರು ಕೂತಾರೆ. ಇವರು ಸೋಲಾರ್ದಲ್ಲಿ ಯಾರ್ಯಾರಿಗೆ ಎಷ್ಟು ರೊಕ್ಕ ಕೊಡ್ತಾರೆ ಅನ್ನೋದು ನಾ ಪ್ರಶ್ನೆ ಕೇಳಿದ್ರೆ ಅದು ಅನ್ಸ್ಟಾರ್ ಆಗೈತೆ. ಅವ್ರು ಏನು ಉತ್ತರ ಕೊಡ್ತಾರೆ. ನೀವು 3,000 ಏನು ನೀವು ನಿಗದಿ ಮಾಡಿರಲ್ಲ ಬೆಲೆ, ನಾವು ಕೊಡ್ಲಾಕ್ ತಯಾರಿದೆ. ಆದರೆ ನಮ್ಮ ಕರೆಂಟನ್ನು KJ ಜಾರ್ಜ್ ಅವ್ರಿಗೆ ಮನವಿ ಮಾಡ್ತೀನಿ, 20 ವರ್ಷವರೆಗೆ ಕರ್ನಾಟಕದ ನೀವು ವಿದ್ಯುತ್ ಶಕ್ತಿ ಮಂತ್ರಿಗಳಾಗಿ ಕನಿಷ್ಠ 10 ವರ್ಷವೇ ನಮ್ದು 6 ರೂಪಾಯಿದಂಗೆ ತಗೋತೀನಿ ಅನ್ನೋವಂಥದ್ದು ನಮ್ಮ ಮಾಡಿ ಸರಿಯಾಗಿ ನೀವು ಪೇಮೆಂಟ್ ಕೊಟ್ಟರೆ, ನಮಗೆ ಪೇಮೆಂಟ್ ಬೇಕಾಗಿಲ್ಲ. ಸನ್ಮಾನ್ಯ ಮಂತ್ರಿಗಳೇ, ಡೈರೆಕ್ಟ್ ರೈತರ ಅಕೌಂಟಿಗೆ ಹಾಕಿಬಿಡ್ರಿ. ನಮ್ದು ಎಷ್ಟು ನಾವು ನಿಮ್ಗೆ ಕಳಿಸ್ತೀವಿ, ರೈತರ ಅಕೌಂಟಿಗೆ ಹಾಕ್ರಿ. ನೀವು 6 ರೂಪಾಯಿ ಕೊಟ್ಟರೆ 60 ಪೈಸಾ ಏನು ಪ್ರತಿ ಯೂನಿಟಿಗೆ ನೀವು ಏನು ಚಾರ್ಜ್ ಮಾಡ್ಲಾಕತ್ತೀರಲ್ಲ, ಅದನ್ನು ನೀವು ವಾಪಸ್ ನೋಡಿರಿ. ಕೈಗಾರಿಕೆಗಳು ಯಾರ್ಯಾರಿಗೂ ಎಲ್ಲಿ ಹೋಗ್ತೀರಿ ಫುಲ್ ಡ್ರೆಸ್ ಹಾಕ್ಕೊಂಡು, ಅದೆಲ್ಲ ತಂಡ್ಯಾಗ ಹೋಗಿ ಯಾವ್ದು ಹೆಸರದು ಎಂದೂ ಸೂಟು ಬುಟ್ಟು ಹಾಕೊಳ್ಳೋದು ಎಲ್ಲ ಮುಖ್ಯಮಂತ್ರಿನೂ ಹಿಂಗೆ ಹಾಕ್ಕೊಂಡು, ಇವರು ಹಿಂಗೆ ಕೈಗಾರಿಕಾ ಮಂತ್ರಿ ಹಾಕ್ಕೊಂಡು ಅಲ್ಲಿ ಹೋಗಿ ಕೈ ಮುಗಿದು ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಿ, ನೀವು ಬುಂದೇವಂತರು ಅಂತೇಳಿ ಅಲ್ಲಿ ಕೈಕಾಲು ಹಿಡಿದು ಬರ್ತೀರಿ. ಇಲ್ಲಿ ಏನಾಗ್ಯದ ಅಂದ್ರೆ ಸಕ್ಕರೆ ಕಾರ್ಖಾನೆ ಮಾಡೋರು ಯಾರು? ರಾಜಕಾರಣಿಗಳೇ ಯಾಕೆ ಮಾಡ್ತಾರೆ? ಇವ್ರು ಹೆಂಗೆ ತುಂಬ್ತಾರೆ ಅಂದ್ರೆ ಈ ಲೀಡರ್ಗಳು ಲೂಟಿ ಮಾಡಲಿಕ್ಕೆ ಇವರು ಕಟ್ತಾರತ್ತೆ. ಸಕ್ಕರೆ ಕಾರ್ಖಾನೆ ಟಾಟಾ ಕಟ್ಟಲಿಲ್ಲ, ಸಕ್ಕರೆ ಕಾರ್ಖಾನೆ ಬಿರ್ಲಾ ಕಟ್ಟಲಿಲ್ಲ, ಓಕೆ, ಸಕ್ಕರೆ ಕಾರ್ಖಾನೆಗೇನು ಹೊಸ ಒಂದು ಗಿರಾಕಿ ಬಂದಿಲ್ಲ, ಅಡಾನಿ ಕಟ್ಟಲಿಲ್ಲ. ಅದು ಕಟ್ಟದಂಥವ್ರು ಯಾರು ಅಂದರೆ ಈ ಮಣ್ಣಿನಲ್ಲಿ ಹುಟ್ಟಿದಂಥ MLA ಆಗಿರ್ಬೋದು, MP ಆಗಿರ್ಬೋದು, ಆ ಭಾಗದ ರೈತರ ಕಷ್ಟಕ್ಕಾಗಿ ಸಕ್ಕರೆ ಕಾರ್ಖಾನೆ ಕಟ್ಟಿದ್ದಾರೆ ಹೊರತು ಯಾರು ಲೂಟಿ ಮಾಡೋರು ಮಾಡಿರ್ಬೋದು. ತನಿಖೆ ಮಾಡಿರಿ, ಒಳಗೆ ಹಾಕ್ರಿ. ಅವರು ಹಂಗೆ ಲೂಟಿ ಮಾಡ್ಯಾರಲ್ಲ ಬರೀ ಹೇಳಬೇಡ್ರಿ. ಬರೀ ಭಾಷಣದಾಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಗಲು ದೊಡ್ಡ ಹೌದು ಯಾಕೆ ಹಾಕ್ಲಿಲ್ಲಪ್ಪ, ಯಾಕೆ ಅವ್ರ ಮ್ಯಾಗ 64 ಎನ್ಕ್ವೈರಿ ಮಾಡಲಿಲ್ಲ, ಯಾಕೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಇಲ್ಲಿ ಬಂದದು? ಇಲ್ಲೇ ಯಾವುದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಇದೆ. ಇಲ್ಲಿ ಇವ್ರದ್ದು ನಮ್ಮದು ಇಲ್ಲೊಬ್ರು ಕೂತಾರೆ ಚೇರ್ಮನ್ರು ಕಿತ್ತೂರು, ಇವ್ರದ್ದು ಒಂದು ಸಕ್ಕರೆ ಕಾರ್ಖಾನೆ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು, ಅವರು 2 3 ಗೊತ್ತಿಲ್ಲ. ಎಲ್ಲ ಪಾರ್ಟಿಯವರು ಅದವ್ರ ಅಧ್ಯಕ್ಷರು ಇಲ್ಲಿ. ಆದ್ರೆ ಇಲ್ಲ JDS ಇದ್ದಾಗ ಮಾಡ್ಕೊಟ್ಟಾರೆ, BJPಗೆ ಹೋಗ್ಯಾರ. ಅದಕ್ಕೆ ನಾ ಹೇಳುವುದೇನು ಅಧ್ಯಕ್ಷರೇ, ನೀವು ಕಾರ್ಖಾನೆಗಳ ಪರಿಸ್ಥಿತಿ ನೋಡ್ರಿ. ವಾಸ್ತವಿಕತೆಯನ್ನು ಈ ರಾಜ್ಯದ ಸಕ್ಕರೆ ಮಂತ್ರಿಗಳು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಎಲ್ಲರ ಮುಂದೆ ನಾನು ಕಾಟ ಹಾಕ್ತೀನಿ ಅಂದರು. ಯಾರ್ದಾರ ಕಾಟ ನಾನು ಹೇಳಿದೆ ಮೊದಲು ನನ್ನ ಕಾರ್ಖಾನೆ ಮುಂದೆ ಕಾಟ ಹಾಕಿ, ರೈತರದ್ದು ಕಾಟ ಹೊಡೆದು ಏನು ಮಾಡೋದ ನನಗೆ ಇಟ್ಟೆ ಆಗ್ತೈತೆ ಪತ್ತು ಕೊಡ್ತೀನಿ ಅಂದ್ರೆ ರೈತರು ಒಪ್ಕೋತಾರೆ. ಓಕೆ, ಅದಕ್ಕೆ ಹೇಳ್ತೀನಿ ಅಧ್ಯಕ್ಷರೇ, ಒಂದು ಕಮಿಟಿಯನ್ನು ಎಕ್ಸ್ಪರ್ಟ್ಸ್ ಕಮಿಟಿ ಸಕ್ಕರೆ ಕಾರ್ಖಾನೆಗಳ ಕಷ್ಟ ಏನಿದೆ, ಯಾವ ರೀತಿ ಸಕ್ಕರೆ ಕಾರ್ಖಾನೆಗಳ ಪರಿಸ್ಥಿತಿ ಇದೆ, 1 ಟನ್ನಿಗೆ ರೈತರ ಕಷ್ಟ ಏನಿದೆ, ಕಾರ್ಖಾನೆಗಳ ಕಷ್ಟ ಏನಿದೆ, ಇದನ್ನು ರಿವೈವಲ್ ಮಾಡಬೇಕಾದ್ರೆ, ಪುನಶ್ಚೇತನ ಮಾಡಬೇಕಾದ್ರೆ ಕೈಗಾರಿಕೆ ಮಂತ್ರಿಗಳು, ವಿದ್ಯುತ್ ಮಂತ್ರಿಗಳು, ಸಕ್ಕರೆ ಮಂತ್ರಿಗಳು ಎಲ್ಲರೂ ಕೂಡಿ ಚರ್ಚೆ ಮಾಡಿ ಕಾರ್ಖಾನೆಗಳನ್ನು ಉಳಿಸ್ರಿ. ನೀವು ಇದೇ ರೀತಿ ಸುಮ್ಮನೆ ಕೊಡದೇ ಇದ್ರೆ ಜೈಲಿಗೆ ಹಾಕ್ತೇನೆ, ಕೊಡದೇ ಇದ್ರೆ ಏನು ಜೈಲಿಗೆ ಹಾಕ್ತೀರಿ ಹಾಕಿರಿ, ಮತ್ತೇನು ಮಾಡೋದು? ಮಾಡಿವಲ್ಲ ನೋಡಿ, ಕೆತ್ತೆ ಬೀಜಿ ಮಾಡೀವಿ, ತಪ್ಪು ಮಾಡೀವಿ, ಭಾಳ ದೊಡ್ಡ ತಪ್ಪು ಮಾಡೀವಿ. ನಾವು ಇದನ್ನು ಮಾಡಬಾರ್ದಾಗಿತ್ತು. ಆರಾಮ್ ಉಳುಕಿದವ್ರಂಗೆ ವಿದೇಶನಾಗ ಆಸ್ತಿ ಮಾಡಿಕೊಂಡು ಇಲ್ಲಿ ಬಂದು ಟಿಪ್ ಟಾಪ್ ಆಗಿ ರಕ್ತ ಕ್ರಾಂತಿ ಆಗಲಿ, ಹುಲಿಗಳು ನಾವು ಇಲಿಗಳು ಅಂತ ಹೇಳಿ ಇಲ್ಲಿ ಭಾಷಣ ಹೊಡೆದು ಭಾಳ ಚಂದ ಐತಿ. ಯಾರು ಏನು ಯಾರಿಗೆ ಹೋಗ್ಬೇಕದು ಹೋಗಿ ರೆಡ್ಡಿ ನಿಮಗಿತ್ತದು ನಿಮಗೆ ಚುಚ್ಚುತ್ತದೆ, ಚುಚ್ಚುತ್ತದೆ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ,
14,500 ಕೆಲವೊಂದು ಚಾನಲ್ದವ್ರು ಅವರು ಮಹಾನ್ ಗ್ರೇಟ್ ಚಾನಲ್ದವ್ರು ಅದಾರ ಅವ್ರು ಕೂತು ಹೌದಾ 14,500 ನೋಡಿ ರೈತರಿಗೆ ಕಾರ್ಖಾನೆ ಮಾಲಕರಿಂದ ಭಾರಿ ಮೋಸ ಆಯ್ತು ಡ್ಯಾನ್ 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 ಅರೆ ನಾ